ಏಯ್, ನೀ ಏನು ತಪ್ಪು ಮಾಡಿದೆ? ಯಾಕೆ ಹಾಗೆ ನೋಡ್ತೀಯಾ? ಏನಾಯ್ತು? ಏನಾಯ್ತು? ಯಾರೋ ಒಬ್ಬ ಖೈದಿ ಹೊಡೆದಿರೋದು, ಕಾರಣ ಗೊತ್ತಿಲ್ಲ ಸರ್. ಸೆಲ್ ಒಳಗಡೆ ಹೋಗಿ ಹೊಡೆದಿರೋದು ಅಂದ್ರೆ ನೋ ಜಯಸಿಂಹ, ನೀನ್ ಸೆಕ್ಯೂರಿಟಿ ಕರೆಕ್ಟ್ ಆಗಿ ಅರೇಂಜ್ ಮಾಡಿರಿ. ವಾಟ್ ದ ಕಂಡೀಷನ್? ವೆರಿ ಸೀರಿಯಸ್. ಡಾಕ್ಟರ್, ನಾಳೆ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕು. ನಾಳೆನಾ? ಇಂಪಾಸಿಬಲ್. ಒಂದು ವಾರದ ತನಕ ರೆಸ್ಟ್ ಬೇಕೇ ಬೇಕು. ಹಾಗಾಗಲ್ಲ ಡಾಕ್ಟರ್. ಏನಂದ್ರು ಡಾಕ್ಟ್ರು? ಒಂದ್ ವಾರ ಅಷ್ಟರಲ್ಲಿ ದೇಶಾನೇ ತಲೆ ಕೆಳಗ್ ಮಾಡ್ಬೋದು. ನೀವು ಸುಳ್ಳಿನ ಬೆನ್ನಿಂದೆ ಓಡೋರು, ನಾವು ಸತ್ಯನ ಬೆನ್ನು ಕಟ್ಕೊಂಡು ಹೋರಾಡೋರು. ಆದ್ರೆ ಒಂದ್ ತಿಳ್ಕೊ, ಅಟ್ ಎನಿ ಕಾಸ್ಟ್ ಸತ್ಯನ ಜೈಲ್ನಲ್ಲಿ ಕೊಳೆಯಕ್ಕೆ ನಾನ್ ಬಿಡಲ್ಲ. ಬೇಕಿದ್ರೆ ಹಾಸ್ಪಿಟಲ್ನಲ್ಲಿಟ್ಟು ಸೇವೆ ಮಾಡ್ತೀನಿ. ಡಾಕ್ಟರ್, ಅರ್ಜೆಂಟಾಗಿ 2 ಬಾಟಲ್ ಎ ಪಾಸಿಟಿವ್ ಬ್ಲಡ್ ಬೇಕು. ದುರ್ಗಾ, ಕಮ್ ಆನ್. ನೋ, ಐ ವಾಂಟ್. ಪಾಪಿ ಸತ್ರೆ ಯಾರು ಅಳಲ್ಲ. ಪಾಪಿ ಅಂತ ಅನ್ಸ್ಕೊಳ್ಳೋ ಮುಂಚೆನೆ ಅವರು ನಿನ್ ತಂದೆ. ನಾನ್ ಬರಲ್ಲ. ನಿನ್ನ ಹತ್ರ ಮಾತ್ರ ಪ್ರಯೋಜನ ಇಲ್ಲ. ಮಿಸ್ಟರ್ ಸತ್ಯಮೂರ್ತಿ, ಬಿ ಪಾಸಿಟಿವ್. ಯಾಕೆ ಡಾಕ್ಟರ್ ಹೇಳಿದ ಬ್ಲಡ್ ಗ್ರೂಪ್ ಸಿಗ್ಲಿಲ್ವಾ? ಪಾಪಿಗಳಿಗೆಲ್ಲ ಅಷ್ಟೇ, ಶಿಕ್ಷೆ ತಪ್ಪಿದ್ದಲ್ಲ. ಡಾಕ್ಟರ್ ಕೇಳಿದ್ದು ಬ್ಲಡ್ ಗ್ರೂಪ್ ಯಾವ್ದು ಗೊತ್ತಾ? ಎ ಪಾಸಿಟಿವ್. ಅದಕ್ಕೇನೀಗ, ಹೋಗಿ ಹುಡ್ಕು. ಆದ್ರೆ ನಾವು ಅರೆಸ್ಟ್ ಮಾಡಿದ ಬ್ಲಡ್ ಗ್ರೂಪ್ ಯಾವ್ದು ಗೊತ್ತಾ? ಬಿ ಪಾಸಿಟಿವ್ ಅಂತ. ಎಸ್ ಡಾಕ್ಟರ್, ಎಡಿಟರ್ ಸತ್ಯಮೂರ್ತಿ ಅವ್ರ ಬ್ಲಡ್ ಗ್ರೂಪ್ ಎ ಪಾಸಿಟಿವ್. ಎಸ್. ನಾವು ಬಿ ಪಾಸಿಟಿವ್ ಅಂತ ಅರೆಸ್ಟ್ ಮಾಡಿದ್ವಿ. ನೋಡಿ ಡಾಕ್ಟರ್, ನಾನಾ ನೀವಾ? ಹೇಳ್ದಷ್ಟು ಮಾಡ್ರೆ. ಡಾಕ್ಟರ್, ಸಿಎಂ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಎಡಿಟರ್ ಸತ್ಯಮೂರ್ತಿ ಅವರ ಬ್ಲಡ್ ಗ್ರೂಪ್ ಏನು? ಬಿ ಪಾಸಿಟಿವ್. ಸೆಕೆಂಡ್ ಟೈಮ್ ಐ ಆಮ್ ಆಸ್ಕಿಂಗ್ ಯು, ವಾಟ್ಸ್ ದ ಬ್ಲಡ್ ಗ್ರೂಪ್? ಹೇಳಿದ್ನಲ್ಲ, ಬಿ ಪಾಸಿಟಿವ್. ಫೈನಲ್ ಟೈಮ್ ಐ ಆಮ್ ಆಸ್ಕಿಂಗ್ ಯು, ವಾಟ್ ಇಸ್ ದ ಬ್ಲಡ್ ಗ್ರೂಪ್? ಬಿ ಪಾಸಿಟಿವ್. ಈಗ ಹೇಳಿ. ಎ ಬಿ ನೆಗೆಟಿವ್ ಅಂಡ್ ಓ ಪಾಸಿಟಿವ್. ರಿಪೀಟ್. ಎ ಬಿ ನೆಗೆಟಿವ್ ಅಂಡ್ ಓ ಪಾಸಿಟಿವ್. ಮತ್ತೆ ಫಾಲ್ಸ್ ರಿಪೋರ್ಟ್ ಕೊಟ್ಟಿದ್ಯಾಕೆ? ಡಾಕ್ಟರ್, ಸಿಎಂ ಫಿಂಗರ್ನಲ್ಲಿ ಸಿಕ್ಕಿರೋ ಒರಿಜಿನಲ್ ಬ್ಲಡ್ ರಿಪೋರ್ಟ್ನ ಕೊಡಬಾರ್ದು. ಬೇರೆ ರಿಪೋರ್ಟ್ನ ಕೊಟ್ಟು ಅದು ಮತ್ತೆ ಎಡಿಟರ್ ಬ್ಲಡ್ ಗ್ರೂಪು 2 ಒಂದೇ ಅಂತ ರಿಪೋರ್ಟ್ ಕೊಡಬೇಕು. It's impossible. No! Please! Outline ಮಾಡಬೇಡ! No! Please! Outline ಮಾಡಬೇಡ! Outline ಮಾಡಬೇಡ! Please! ಬೇಡ! ಕೇಳು! ಕೇಳು! ಮಾತಿಗೆ ತಪ್ಪಿದ್ರೆ ಗೊತ್ತಲ್ಲ, ನಿನ್ನ ಪ್ರಾಣ, ಇವಳು ಮಾನ. ಯಾರದು? ಕಮ್ ಆನ್, ಟೆಲ್ ಮಿ, ಹೂ ಇಸ್ ದಟ್ ಬಾಸ್ಟರ್? ನಾನು ಹೇಳಿದ್ರೆ ನನ್ನ ಫ್ಯಾಮಿಲಿನ ಸಾಯಿಸ್ಬಿಡ್ತಾರೆ. ಡೋಂಟ್ ವರಿ, ನಿನಗೂ ನಿನ್ನ ಫ್ಯಾಮಿಲಿಗೂ ನಾನ್ ಸೆಕ್ಯೂರಿಟಿ ಕೊಡ್ತೀನಿ. ಹಲೋ, ನೋಡಿ, ಕಮ್ ಆನ್, ಕಮ್ ಆನ್, ಟೆಲ್ ಮಿ, ಯಾರದು? ಪ್ಲೀಸ್ ಹೇಳಿ, ಯಾರದು? ಹೇಳಿ, ಯಾರದು? ಓ ಗಾಡ್!
ಕಮಾನ್ ಟೆಲ್ ಮೀ, ಯಾರು ನೀನ್ ಕಳಿಸಿದ್ದು? ನೋಡು, ಸುಮ್ಮನೆ ಹಠ ಮಾಡಬೇಡ, ಒಳ್ಳೆ ಮಾತಲ್ಲಿ ಹೇಳು. ಇವರೆಲ್ಲ ಸುಮ್ಮನೆ ಬಾಯ್ ಬಿಡಲ್ಲ, 4 ಬಿಗಿದ್ರನೆ ಬಾಯ್ ಬಿಡೋದು. ಇಂಥ ಕಂತ್ರಿ ಕಜ್ಜಿ ನಾಯಿಗಳನ್ನ ನಾನು ತುಂಬಾ ನೋಡಿದ್ದೀನಿ. ಅದ್ರ ಜೊತೆ ಹುಚ್ಚು ನಾಯಿ ನೋಡಿರ್ಬಹುದು, ಆದ್ರೆ ನಿಯತ್ತಿಲ್ದೇ ಇರೋ ನಾಯಿ ನೋಡಿದ್ಯಾ? ನೋಡು, ಈಗ ನಮ್ಗಿರೋದು ಇವನೊಬ್ನೇ ಸಾಕ್ಷಿ. ಆದಷ್ಟು ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಇವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್. ಡೋಂಟ್ ಗೆಟ್ ಎಕ್ಸೈಟೆಡ್. ಕಮ್ ಆನ್. ಸೊ ಟೇಕ್ ಕೇರ್ ಆಫ್ ಹಿಮ್. ನಾನು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಯಾಕೆ? ನಮ್ ತಂದೆ ನೋಡ್ಕೊಂಡು ಬರಕ್ಕೆ. ಏನಂದೆ? ತಂದೆನಾ? ತಪ್ಸೈ. Nothing official about it. I'm sorry, Dad. ಸಾಕ್ಷಿ ಹುಡುಕೋ ಆತುರದಲ್ಲಿ ಸುಳ್ಳನ್ ಬೆನ್ನು ಹತ್ತದೆ. ಬಟ್ ಸತ್ಯನ್ ಮರ್ತು ಬಿಟ್ಟೆ. ಸಾರಿ ಡ್ಯಾಡ್, ಐ ಆಮ್ ಸಾರಿ. ಸಾರಿ. ದುರ್ಗಾ, ದುರ್ಗಾ, ನನ್ನ ಮೇಲೆ ಕೋಪನಮ್ಮ. ನಾನು ಕೊಲೆ ಮಾಡ್ಲಿಲ್ಲಮ್ಮ. ಇದನ್ನ ನಾನು ಬದುಕಬೇಕು ಅನ್ನೋ ಆಸೆಯಿಂದ ಹೇಳ್ತಾ ಇಲ್ಲ. ಸತ್ಯ ನನ್ನ ಜೊತೆ ಸಾಯಬಾರ್ದು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತು ನಂಬು. ನೋ ಡ್ಯಾಡ್, ನೀವು ಸಾಯೋಕ್ ನಾನ್ ಬಿಡಲ್ಲ. ನೀವು ನಂಬಿರೋ ಸತ್ಯದಿಂದಾನೆ ಮತ್ತೆ ಸಂತೋಷದ ಪಲ್ಲವಿ ಹಾಡಿಸ್ತೀನಿ ಹೊರತು ಸಾವಿನ ಪಲ್ಲಕ್ಕೆ ಏರೋಕ್ ನಾನ್ ಬಿಡಲ್ಲ. ನೀವೇನು ಹೆದರ್ಕೋಬೇಡಿ. ನಿಮ್ಮನ್ನು ಕಾಪಾಡೋಕೆ ಇದುವರೆಗೂ ಅಮ್ಮ ಮಾತ್ರ ಇದ್ಲು, ಈಗ ನಾನು ಇದೀನಿ ಡ್ಯಾಡ್. ಯೋಚನೆ ಮಾಡಬೇಡಿ. ಬಾಯ್. ಎರಡು ದಿನದ ಸೌಭಾಗ್ಯ 7 ದಿನದವರೆಗೂ ಮುಂದುವರಿತಲ್ಲ ಅಂತ ಸಂತ ಪಡ್ತಿದ್ಯಾ? ಇಲ್ಲಮ್ಮ, 7 ದಿನದ ಸೌಭಾಗ್ಯ 7 ಜನ್ಮಕ್ಕೂ ಇರ್ಲಿ ಅಂತ ಆಸೆ ಪಡ್ತೀನಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿಗಳ ಕೊಲೆಯಲ್ಲಿ ಮುಖ್ಯ ಪಾತ್ರಧಾರಿ ಎನ್ನಲಾದ ಬಿಲ್ಲು ಎಂಬುವನನ್ನು ಸಿಬಿಐ ಬಂಧಿಸಿದ್ದು, ಆತನ ರಕ್ಷಣಾ ದೃಷ್ಟಿಯಿಂದ ಅವನಿಂದ ಪಡೆದ ಮಾಹಿತಿಯನ್ನು ಬಹಿರಂಗಪಡಿಸಲು ಸಿಬಿಐ ನಿರಾಕರಿಸಿದೆ. ತನಗೆ ಸೂಕ್ತ ರಕ್ಷಣೆ ನೀಡಿದಲ್ಲಿ ಸತ್ಯಾಂಶವನ್ನು ಒಪ್ಪಿಕೊಳ್ಳುವುದಾಗಿ ತಿಳಿಸಿದ್ದಾನೆಂದು ನಾವು ವಿಟ್ನೆಸ್ ನ ಟಿವಿ ಮುಂದೆ ಪ್ರೊಡ್ಯೂಸ್ ಮಾಡಾಯ್ತು. ಯಾವಾಗ, ಯಾರಿಂದ, ಏನ್ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ. ವಿ ಶುಡ್ ಬಿ ಪ್ರಿಪೇರ್ಡ್. ಹಲೋ ಹಲೋ ಸಿಬಿಐ. ಎಸ್. ನನ್ನ ಮಾತನ್ನ ಚೆನ್ನಾಗಿ ಕೇಳು. ಲಿಸನ್ ಟು ಮೀ ಕೇರ್ಫುಲಿ. ನಿನಗೆ ನಿಮ್ ತಂದೆ ಬೇಕಾದ್ರೆ ನೀವು ಹಿಡಿದಿರೋ ವಿಟ್ನೆಸ್ ನ ನಿಮ್ ಕೈಯಾರೆ ಹೊಡೆದು ಹಾಕಿ ಲಾಕಪ್ ಡೆತ್ ಅಂತ ಪ್ರೂವ್ ಮಾಡ್ಬೇಕು. ಅವನ್ ಸತ್ರೆ ನಿಮ್ಮಪ್ಪ ಉಳಿತಾನೆ, ಅವನು ಉಳಿದ್ರೆ ನಿಮ್ಮಪ್ಪ ಸಾಯ್ತಾನೆ. ಯೋಚನೆ ಮಾಡಿ. ನಿನಗೆ ನಿಮ್ ತಂದೆ ಬೇಕೋ ಅಥವಾ ವಿಟ್ನೆಸ್ ಬೇಕು? ಒನ್ ಮೋರ್ ಥಿಂಗ್, ನೀವೇ ಬುದ್ಧಿವಂತರು ಅಂತ ನನ್ನ ಕಾಲ್ನ ಟೈಪ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ದಿಸ್ ಇಸ್ ಅ ಪಬ್ಲಿಕ್ ಬೂತ್. ಸತ್ತಿರೋ ಡೆಡ್ ಬಾಡಿನ ಶೋಲಾವರಂ ಹತ್ರ ತಗೊಂಡ್ ಬನ್ನಿ. ನಿಮ್ ತಂದೆನ ಕರ್ಕೊಂಡು ಹೋಗಿ.
ಈಗೇನ್ ಮಾಡೋದು? ಲಾಕ್ ಆಫ್ ಡೆತ್ ಅದಿರೋದೇ ಪೊಲೀಸ್ನವ್ರಿಗೆ. ಅವಳಿ ಕೆಲೆ ನೋ, ನಮಗಿರೋದು ಇವನೊಬ್ನೇ ವಿಟ್ನೆಸ್. ನಿನಗಿರೋದು ಒಬ್ಬರೇ ತಂದೆ, ಅವ್ರನ್ನ ಸಾಯಿಸ್ಬೇಕು ಅಂತೀಯಾ? ನೋಡು, ಯಾರು ಸತ್ರು ಪರವಾಗಿಲ್ಲ, ಬಟ್ ವಿಟ್ನೆಸ್ ಸಾಯಕ್ ಮಾತ್ರ ನಾನು ಬಿಡಲ್ಲ. ಅಪರಾಧ ಸತ್ರೆ ಯಾರು ನಷ್ಟ ಆಗಲ್ಲ, ಆದ್ರೆ ನಿಮ್ ತಂದೆ ಸತ್ರೆ ನಮ್ ದೇಶಕ್ಕೆ ನಷ್ಟ. ಇದು ಲಾಭ ನಷ್ಟದ ಪ್ರಶ್ನೆ ಅಲ್ಲ. Nobody has right to kill anybody. But criminals got the right to kill anybody, alwa? This is matter of law, Mr. Jayasimha. It's out of law. And an innocent person. ಹಿಂಸಾಚಾರ ಅತಿಯಾದಾಗ ಏನ್ ಮಾಡ್ತೀವಿ ಹೇಳು? ಎನ್ಕೌಂಟರ್ನ ಪ್ಲಾನ್ ಮಾಡಿ ಕಳ್ಳ ಕದಿಮರ ಗುಂಡಿಕ್ಕಿ ಸಾಯಿಸ್ತೀವಿ. ಯಾಕಂದ್ರೆ ಮುಗ್ಧ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ. ಈಗ ನಾವು ಆಡೋ ಆಟ ಅಂತಹದ್ದೇ. ಕಾನೂನು ಆಟದ ವಸ್ತು ಅಲ್ಲ. ಪ್ಲೀಸ್ ಡೋಂಟ್ ಟೇಕ್ ಎನಿ ರಾಂಗ್ ಸ್ಟೆಪ್. ನಿಮ್ ತಂದೆನ ಕೊಲೆಗಾರ ಅಂತ ಜೈಲು ಕಳಿಸಿದ್ದು ರೈಟ್ ಸ್ಟೆಪ್ ಆದ್ರೆ ಈಗ ನಾನು ಇಡ್ತಾ ಇರೋದು ರೈಟ್ ಸ್ಟೆಪ್. ಮೈಂಡ್ ಇಟ್. ವಾಟ್ ಇಸ್ ದಿಸ್? ಸೈನೈಡ್. ನೋ, ನಾನು ಇದಕ್ಕೆ ಅವಕಾಶ ಕೊಡಲ್ಲ. ವೀರ ಅಂತ ತಾರೀಫ್ ಮಾಡಿ ಕರ್ಕೊಂಡ್ ಬಂದಿದ್ ನೀನೆ. ಈಗ ಹೇಳಿ ತರ ಕುತ್ಕೊಳ್ಳೋದು ನನ್ನ ಕೈನಾಗಲ್ಲ. ಅವ್ರಿಗೇನ್ ಬೇಕೋ ಕೊಡ್ತೀನಿ, ನನ್ಗೇನ್ ಬೇಕಾದನ್ನು ತಗೋತೀನಿ. CBI from Delhi. I am going to report to the higher officer. You are going to lose your job. No problem. ನಾವು ಕರ್ನಾಟಕ ಪೊಲೀಸ್ನವರು. ನಮ್ ಕಡೆಯಿಂದ ಡೆಲ್ಲಿ ಸಿಬಿಐಗೆ ಒಂದು ಗಿಫ್ಟ್ ಕೊಟ್ಟು ಸಮಾಧಾನ ಇರುತ್ತೆ. ಅದು ನಿಮ್ ತಂದೆ. Jayasimha, try to understand, please. Jayasimha, please. Jayasimha, no. Jayasimha, please. Oh shit. Yes, Nani. This is business. Give and take policy. Show me the body. Poor fellow. ಸತ್ಯಕ್ಕೆ ಹತ್ರ ಆದ, ನನ್ನಿಂದ ದೂರ ಹೋದ. ಎನಿವೇ, ನನ್ನ ಬದಲು ಈ ದೇಹನ ನೀನೇ ಸಂಸ್ಕಾರ ಮಾಡ. You are under arrest, Mr. Stanley Briganza. ಯಾಕೆ? CM ನ ಕೊಂದಿದ್ದಕ್ಕೆ. ಸಾಕ್ಷಿಯಲ್ಲಿದೆ. Mr. Bellu, you are nearest and dearest.
ಬಾಡಿ ಗಾರ್ಡ್. ಆದ್ರೆ ಅವ್ನು ಸತ್ತಿದಾನಲ್ಲ. ಸತ್ಯ ಯಾವತ್ತು ಸಾಯಲ್ಲ ಮಿಸ್ಟರ್ ಸ್ಟ್ಯಾನ್ಲಿ ಬ್ರಿಗಾನ್ಸಾ. ಎಸ್, ಅವನ್ ಕೊಟ್ಟಿದ್ದು ಅನಿಸ್ಥೆಸಿಯಾ. 4 hours ಆದ್ಮೇಲೆ ಎದ್ದೇಳ್ತಾನೆ. ಜೈ, ನಾನು ಇವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ನೀನ್ ವಿಟ್ನೆಸ್ ಕರ್ಕೊಂಡು ಹೋಗು. ಓಕೆ. ಡಾಕ್ಟರ್, ಹೇಗಾದ್ರೂ ಅವ್ರನ್ನ ಕಾಪಾಡಿ ಪ್ಲೀಸ್. ಡೋಂಟ್ ವರಿ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಎಲ್ಲ ಹೊರಗೋಗಿ ಔಟ್. ಹೌ ಇಸ್ ಹಿ? ಡಾಕ್ಟರ್, ಐ ಆಮ್ ಸಾರಿ ಮೇಡಮ್. ಈ ಬಾಡಿನ ಅವ್ರ ಕಡೆಯವ್ರಿಗೆ ತಲುಪಿಸ್ಬಿಡಿ. ಓಕೆ ಸರ್. ಬಾಯ್ ಬಿಟ್ಟು ಅವನು. ನೋ ಸರ್. ಬಾಸ್ಟರ್ಡ್. ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್, ಬಿಟ್ಬಿಡಿ. ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಕೊನೆ ಸಲ ಕೇಳ್ತಾ ಇದ್ದೀನಿ, ನೀನಾಗಿ ಅಪ್ರೂವ್ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗುತ್ತೆ, ಇಲ್ಲ ಸಾವು ಹತ್ರ ಬರುತ್ತೆ. ನನ್ಗೆ ಗೊತ್ತಿಲ್ಲ ಸರ್. ಹೇಳಲ್ಲ? ಬಾಡಿ ಎತ್ಕೊಂಡು ಆಚೆ ಬಿಸಾಕಿ ಪೊಲೀಸ್ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡದಂತ ರಿಪೋರ್ಟ್ ತಯಾರು ಮಾಡಿ. ಓಕೆ ಸರ್. ನೀ ಏನ್ ಮಾಡ್ತೀಯ? ಆಗ್ಲೇ ಒಂದ್ಸಲ ಸತ್ತೋಗಿದೀಯಾ. ನಿಮ್ಮ ಯಜಮಾನ್ಗೂ ಬೇಡವಾಗಿ ಊರಿಗೆ ಒಕ್ಕಲಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ ಅಂದಾಗೆ ನಿಜ ಹೇಳ್ತೀಯೋ ಇಲ್ಲ ಸತ್ತೋಗ್ತೀಯೋ? ಹೇಳ್ತೀನಿ. Come on. ಅವತ್ತು ನಮಗೆ ಸಿಎಂ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತ ಗೊತ್ತಾಯ್ತು. ನಮ್ಮ ಕ್ಯಾಪ್ಟನ್ ಮೇಲೆ ಏನಾದರೂ ಕಂಪ್ಲೇಂಟ್ ಹೇಳೋದಕ್ಕೆ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತ ಡೌಟ್ನಲ್ಲಿ ನಾವಿಬ್ರು ಅಲ್ಲಿಗೆ ಹೋದ್ವಿ. ನಾವು ಅಲ್ಲಿಗೆ ಹೋಗ್ತಿದ್ದ ಹಾಗೆ ಸಿಎಂ ಪ್ರೆಸ್ನಿಂದ ವಾಪಸ್ ಬಂದು ಕೂತಿದ್ರು. ಏನೋ ಇಷ್ಟೊತ್ತಿನಲ್ಲಿ? ಯಾಕೆ ಸಾಯೋಕ್ಕೆ ಮುಹೂರ್ತ ನೋಡಿ ಬರ್ಬೇಕಾ? ಸಾಯು ಅಂಥದ್ದು ನಿನಗೇನಾಗಿದೆಯೋ? ನಾನಾ ಸಾಯೋಕ್? ನಾನು ಮಹಾತ್ಮ ಅಲ್ಲ. ನಿನ್ನಂಥ ಮಹಾತ್ಮರಿಗೆ ಹುತಾತ್ಮನ್ ಪಟ್ಟ ಕಟ್ಟೋ ಪರಮಾತ್ಮ. ಅಂದ್ರೆ ಸಾವನ್ನೇ ಗೆದ್ದವನು. ನಾನೇನೋ ಮಾಡಿದೆ? ಕಪಾಳ ಹೊಡೆದಿಯಲ್ಲ, ಯಾಕೆ ಮರ್ತೋಯ್ತಾ? ಯು ಸಿ, ಎ ಸ್ಮೈಲ್ ವಿಲ್ ಕಾಸ್ಟ್ ಯು ನಥಿಂಗ್, ಬಟ್ ಎ ಸ್ಲ್ಯಾಪ್ ವಿಲ್ ಕಾಸ್ಟ್ ಯು ಹೆಲ್ ಆಫ್ ಅ ಲಾಟ್. ನಿನ್ನ ಪ್ರಾಣನ ಕೊಡ್ಲೇಬೇಕು. ನೋ, ಸತ್ತೆ ಅಂತ ನಾಟಕ ಆಡಿ ಗೆದ್ದಿದ್ಯಾ, ಬಟ್ ನನ್ ರೂಲ್ ಪ್ರಕಾರ ಗೆದ್ದವನ್ ಸೋತವನ್ ಸತ್ತ. ಹೇಗಿದ್ರು ನೀನ್ ಸತ್ರೆ ಅದ್ರ ಅಪವಾದ ಆ ಎಡಿಟರ್ ಮೇಲೆ ಬರುತ್ತೆ. ಹೋಗೋ ನಿನ್ನ ಹೆಸರಲ್ಲಿ ಅವನ ಹೆಸರು, ಅವನ ಹೆಸರಲ್ಲಿ ನನ್ನ ಬಸರು. ಸೊ ಯು ಸಿ, ಐ ಆಮ್ ವೆರಿ ಸೇಫ್.
ಹಾಗಾದ್ರೆ ನನ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಾವೇ. ನಿಮ್ಮನ್ನ ಮಿಸ್ಲೀಡ್ ಮಾಡೋದಕ್ಕೆ ಎಡಿಟರ್ ಫೋನ್ ನಂಬರ್ ಕೊಟ್ಟಿದ್ದು ನಾವೇ. ಮೇಡಮ್ ಪೆಪ್ಸಿ. ಇವನು ಈಗ ತಾನೆ. ಅವ್ನು ನಮ್ PC ನಿನ್ ಬಾಯ್ ಬಿಡ್ಸೋಕೋಸ್ಕರ ನಾವ್ ಆಡಿದ ನಾಟಕ ಇದು. ಡಾಕ್ಟರ್ ಡಾಕ್ಟರ್ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಹೇಳಿ ಡಾಕ್ಟರ್. ಡೋಂಟ್ ವರಿ, ನಾವು ನಿಮ್ಗೆ ಏನು ಮಾಡಲ್ಲ. ನೀವ್ ಯಾಕೆ ಅವನಿಗೆ ಸಪೋರ್ಟ್ ಮಾಡಿದ್ರೆ ಹೇಳಿ, ಶಿಕ್ಷೆ ಕಡಿಮೆ ಆಗುತ್ತೆ. ನಾನೇ ಕಫಿನ್ ಬಾಕ್ಸ್ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಇಟ್ಟಿದ್ದು. ಅದರಿಂದ ಒಬ್ಬ ಮನುಷ್ಯ 6 ಅವರ್ಸ್ ಜೀವಂತವಾಗಿರಬಹುದು. Sir? Are you all right? I'm fine. Sir, ಇದು ನಿಮ್ಮ ಫ್ಲೈಟ್ ಟಿಕೆಟ್. ಹೈದರಾಬಾದ್ ಟು ಬಾಂಬೆ, ಬಾಂಬೆ ಟು ಲಂಡನ್. ಆಮೇಲೆ ಕ್ಯಾಶ್ ಆ ಬ್ರೀಫ್ ಕೇಸಲ್ಲಿದೆ. Thanks a lot, doctor. ವೆಲ್ಕಮ್. ಸರ್, ನನಗೊಂದು ಡೌಟು. Yes? ನೀವೇ ಹೇಳ್ತಿದ್ರಿ, ಸತ್ತೋನು ಹುತಾತ್ಮ, ಸಾವಿಗೆ ಹತ್ರ ಇರೋನು ಮಹಾತ್ಮ, ಸಾಯ್ದೆ ಬದುಕಿರೋನು ಪರಮಾತ್ಮ ಅಂತ. ಆದ್ರೆ ಸತ್ತು ಬದುಕಿರೋ ನೀವು ಯಾವ ಆತ್ಮ? ಪ್ರೇತಾತ್ಮ. ಈಗ ಅವನು ಎಲ್ಲಿ ಹೋದ ಗೊತ್ತಿಲ್ಲ. ಆದ್ರೆ ಅವನು ಬೆಳಗ್ಗೆ ಗೆಸ್ಟ್ ಹೌಸ್ ಇಂದ ವ್ಯಾನಲ್ಲಿ ಹೈದರಾಬಾದ್ಗೆ ಹೋಗಿ, ಅಲ್ಲಿಂದ ಬಾಂಬೆಗೆ ಹೋಗಿ ಲಂಡನ್ ಸೆಟ್ಲ್ ಆಗ್ತಾನೆ. ವ್ಯಾನ್ ನಂಬರು? ಸ್ಟ್ಯಾನ್ಲಿ ಬ್ರಿಗಂಜ ಏರ್ಪೋರ್ಟ್ ಸೇರಕ್ಕೆ ಮುಂಚೆನೆ ನಾವು ಕ್ಯಾಚ್ ಮಾಡಬೇಕು. ಯು ಆರ್ ರೈಟ್.
ಈಗ ನೀನು ಸಾವನ್ನ ಗೆದ್ದ ಪರಮಾತ್ಮ ಅಲ್ಲ, ಸಾವಿಗೆ ಹತ್ರ ಆಗ್ತಿರೋ ಮಹಾತ್ಮ.